ಎಲ್ಲರಿಗೂ ನಮಸ್ಕಾರ. ಇವತ್ತ ಸುದ್ದಿಗೋಷ್ಠಿ ನಾವು ಮಾಡಕ್ಕೆ ಇವತ್ತು ಲ್ಯಾಂಡ್ ಆರ್ಮಿ ಆಫೀಸ್ನಲ್ಲಿ ನಾನು ಫೆಬ್ರವರಿನಲ್ಲಿ ನಾನು ಒಂದು ರೈಟ್ ಆಫ್ ಇನ್ಫಾರ್ಮೇಶನ್ ನಲ್ಲಿ ಒಂದು ಮಾಹಿತಿ ಕೇಳಕ್ಕೆ ನಾನು ಫೆಬ್ರವರಿನಲ್ಲಿ ದಾಖಲೆ ಹಾಕಿದೆ. ಏನಂತ ದಾಖಲೆ ಹಾಕಿದೆ ಅಂದ್ರೆ, ನಾನು ನಿಲ್ಕಂಠ್ ರಾಠೋಡ್ AEE ಈಗ ಡಬಲ್ ಇನ್ಚಾರ್ಜ್ ಇದ್ದಾನೆ. ಆತ ಏನೇನು ವರ್ಕ್ ಮಾಡಿದ್ದಾನ ಅಂತ ನಾನು ಮಾಹಿತಿ ಕೇಳಕ ನಂಗೆ ರೈಟ್ ಆಫ್ ಇನ್ಫಾರ್ಮೇಶನ್ ಅಲ್ಲಿ ಹಾಕಂತ ಹೇಳಿದ್ರು. ನಾನು ಹಿಂಗೆ ಕೇಳಿದಾಗ ಅಲ್ಲಿ ಆಫೀಸರ್ಸ್ ಇಲ್ಲ, ನೀವು ಹಂಗೆ ಕೇಳಿದ್ರೆ ನಾವು ಕೊಡಕ್ ಬರಲ್ಲ, ನೀವು ರೈಟ್ ಆಫ್ ಇನ್ಫಾರ್ಮೇಶನ್ದಾಗ ಹಾಕ್ಬೇಕು, ಮಾಹಿತಿ ಕೊಡ್ತಾವ ಅಂತಂದ್ರು. ನಾನು ಫೆಬ್ರವರಿನಲ್ಲಿ ಅದು ಹಾಕ್ಮೇಲೆ ಮತ್ತೆ ನನಗೆ ಅವರೊಂದು ರಿಪ್ಲೈ ಕಳಿಸ್ತಾರೆ. ಫೆಬ್ರವರಿ ಮಂತ್ದಾಗೆ ನನಗೊಂದು ರಿಪ್ಲೈ ಬರ್ತದೆ, ಇದು ರಿಪ್ಲೈ ಕಾಪಿ. ಅವರು ನೀವು ನಿಲ್ಕಂಠ್ ರಾಠೋಡ್ ಅವ್ರ ಬಗ್ಗೆ ನೀವು ಮಾಹಿತಿ ಏನು ಕೇಳಿದ್ರಿ, ನಾವು ಕೊಡಕ್ ಬರಲ್ಲ, ಯಾವಾದ್ರೆ ಒಂದು ನೀವು ವರ್ಕ್ ಕೇಳ್ರಿ, ಅದು ನಾವು ಕೊಡ್ತೋ ಅಂತ ಅವ್ರು ಹೇಳ್ತಾರೆ. ಮತ್ತೆ ನಾನು ಮೊನ್ನೆ ಒಂದು ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೀನಿ ಆ ಲೆಟರ್ದು. ಅದಕ್ಕೆ ಚಾರ್ಜಸ್ ಏನೇನು ಸರ್ಕಾರಕ್ಕೆ ಏನೇನು ಚಾರ್ಜಸ್ ಕಟ್ಬೇಕು, ಡಾಕ್ಯುಮೆಂಟ್ಸ್ ನಾವು ಕಟ್ಟಕ್ ರೆಡಿ ಇದ್ದವು, ನೀವು ನಮ್ಗೆ ಮಾಹಿತಿ ಕೊಡ್ರಿ ಅಂತ ನಾವು ಲ್ಯಾಂಡ್ ಆರ್ಮಿ AEE ನಾವು ಹಾಕಿದ್ದು. ಇನ್ನವರೆಗೂ ನಮ್ಗೆ ಯಾವುದು ರಿಪ್ಲೈ ಬಂದಿಲ್ಲ. ಲ್ಯಾಂಡ್ ಆರ್ಮಿ ಆಫೀಸ್ ಕಲಬುರಗಿ ಜಿಲ್ಲೆನಲ್ಲಿ ದೊಡ್ಡ ಮಾಫಿಯಾ ನಡೀತಾ ಇದೆ. ಇವತ್ತ ಅಲ್ಲಿ ಏನೇನ್ ಲೂಟಿ ಆಗ್ತಾ ಇದೆ. ಲ್ಯಾಂಡ್ ಆರ್ಮಿ ಅಂದ್ರೆ ಇದು ಯಾವುದು ಟೆಂಡರ್ ಆಗ್ಲಾರ್ದು ಡಿಪಾರ್ಟ್ಮೆಂಟ್. ಇವ್ರಿಗೆ ಮನ್ಸಿಗೆ ಬಂದವರು ಇವ್ರು ಕೆಲಸ ಕೊಡ್ಬೋದು, ಮನ್ಸಿಗೆ ಬಂದವ್ರ ಜೊತೆ ಇವ್ರು ಕಮಿಷನ್ ತಗೋಬಹುದು. ಇದು ಲ್ಯಾಂಡ್ ಆರ್ಮಿ ಡಿಪಾರ್ಟ್ಮೆಂಟ್. ಇವತ್ತಲ್ಲಿ AEEಗಳು ಸ್ವತಃ ಅವರೇ ಕಾಂಟ್ಯಾಕ್ಟ್ ಕೆಲಸ ಮಾಡ್ತಾ ಇದ್ದಾರೆ. ಈ ನಿಲ್ಕಂಠ್ ರಾಠೋಡ್ ಅಂತ ನಾನು ಇವತ್ತು ನಿಮ್ಗೆ ಹೆಸರು ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ. ಇವ್ರು ಸೇಡಂ ಡಿವಿಷನ್ ನೋಡ್ತಾರೆ. ಸೇಡಂ ನಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವ್ರದ್ದು ಬಹಳ ಆಪ್ತ ಇವ್ ನಿಲ್ಕಂಠ್ ರಾಠೋಡ್. ಇವತ್ತು ನಿಲ್ಕಂಠ್ ರಾಠೋಡ್ ಲ್ಯಾಂಡ್ ಆರ್ಮಿನಲ್ಲಿ ಟಾಪ್ ಲೆವೆಲ್ ನಲ್ಲಿ ಕಮಿಷನ್ ಆಗ್ಲಿ ಲೂಟಿ ಆಗ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಮತ್ತೆ ನಿಲ್ಕಂಠ್ ರಾಠೋಡ್ DMF ಅಂತ ಒಂದು ಫಂಡ್ ಬರುತ್ತೆ ಸರ್ಕಾರದ್ದು, ಮೇ ಬಿ DC ಅಂಡರ್ದಾಗ ಇರುತ್ತೆ. DMF ಫಂಡ್ ನಲ್ಲಿ ಕೋಟಿ ಹಣ ಲೂಟಿ ಮಾಡಿದ್ದಾನೆ ನಿಲ್ಕಂಠ್ ರಾಠೋಡ್. ಕೆಲಸ ಮಾಡ್ಲಾರ್ದೇನೆ ದುಡ್ಡು ಎತ್ತಿದ್ದಾನೆ. ನಾನು ಅದನ್ನು ನಿಮ್ಗೆ ಮುಂದಿನ ದಿನದಾಗ ವಿತ್ ಡೀಟೇಲ್ಸ್ ನಾನು ಕೊಡ್ತಾ ಇದ್ದೀನಿ. ಎಷ್ಟು ಕೋಟಿ ಆಗಿದೆ, ಎಷ್ಟು ಕೋಟಿ ಲೂಟಿ ಆಗಿದೆ, ಎಕ್ಸಾಕ್ಟ್ ಫಿಗರ್ ಕೊಡ್ತೀನಿ. ಕೋಟಿ DMF ನಲ್ಲಿ ಲೂಟಿ ಆಗಿದೆ. ಮತ್ತೆ ಇವ್ರ ಜೊತೆ AEE ಅರುಣ್ ಬಿರಾದರ್ ಅಂತ ಇವ್ರು AEE ಆಗಿ ಈಗ ಲ್ಯಾಂಡ್ ಆರ್ಮಿನಲ್ಲಿ ಅಫ್ಜಲ್ಪುರ್ ಕ್ಷೇತ್ರ ತಾಲೂಕ ನೋಡ್ತಾ ಇದ್ದಾರೆ. ಸೇಮ್ ಅರುಣ್ ಬಿರಾದರ್ನು ಇದೇ ತರ ಕೆಲಸ ಮಾಡ್ತಾ ಇದ್ದಾರೆ. ಅರುಣ್ ಬಿರಾದರ್ ಈಗ ಯಾವುದೇ ಒಂದು ಟೆಂಡರ್ ದುಡ್ಡು ಬಂದ್ರೆ, ಯಾರೇ ದುಡ್ಡು ಕಮಿಷನ್ ಹೆಚ್ಚಿಗೆ ಕೊಟ್ರೆ, ಅವ್ರ ಬಿಲ್ ಬಂದಿಲ್ಲ ಅಂದ್ರೇನು ಅರುಣ್ ಬಿರಾದರ್ 40% ಬೇರೆಯವ್ರದ್ದು ಅಮೌಂಟ್ ಏನ್ ಬರ್ದಿರ್ತದ ವರ್ಕ್ ಕಂಪ್ಲೀಟ್ ಆಗಿದ್ದು, ಆ ಅಮೌಂಟ್ ಏನದ ಬೇರೆ ಕಾಂಟ್ರಾಕ್ಟರ್ ಕೊಡ್ತಾರೆ. ಪರ್ಸೆಂಟೇಜ್ ಎಷ್ಟು ಕೊಡ್ಬೇಕು. ಇವ್ರ ಪರ್ಸೆಂಟೇಜ್ ನೀವು ಕೇಳಿದ್ರೆ 30-40% ಇದೆ ಆಫೀಸ್ದು, ಇದು ಲ್ಯಾಂಡ್ ಆರ್ಮಿದು. ಈ KKIDB ಫಂಡ್ ಇವ್ ನಿಲ್ಕಂಠ್ ರಾಠೋಡ್, ಅರುಣ್ ಬಿರಾದರ್, KKIDB ಫಂಡ್ ಏನು ಬರ್ತಾ ಇದೆ ಲ್ಯಾಂಡ್ ಆರ್ಮಿಗೆ, ಇವ್ರು ಸ್ವತಃ ಇವರೇ ಕಾಂಟ್ರಾಕ್ಟ್ ಲೈಸೆನ್ಸ್ ಇವರೇ ಕಾಂಟ್ರಾಕ್ಟರ್ ತಯಾರು ಮಾಡಿ ಇವರೇ ವರ್ಕ್ ಮಾಡ್ತಾ ಇದ್ದಾರೆ. ಇವತ್ತಿಲ್ಲಿದ್ದಂತ ಜಿಲ್ಲಾ ಅಧಿಕಾರಿಗಳಿಗೆ ನಾನು ಕೇಳಕ್ ಇಷ್ಟಪಡ್ತೀನಿ, ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೆ ನಾನು ಕೇಳಕ್ ಇಷ್ಟಪಡ್ತೀನಿ. ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರೆ, ತಾವು ನಾನ್ ಕರಪ್ಟಿವ್ ಮಿನಿಸ್ಟರ್ ಇದ್ದೀರಾ ಅಂತ ಹೇಳ್ತಾರೆ, ಜನ ಮಾತಾಡ್ತಾರೆ. ಈ ನಿಲ್ಕಂಠ್ ರಾಠೋಡ್ ನಿಮ್ಮ ಹೆಸರು ಕೆಡಿಸ್ತಾ ಇದ್ದಾನೆ, ನಿಮ್ಮ ಹೆಸರು ಮೇಲೆ ಕಮಿಷನ್ ಎತ್ತುತ್ತಾ ಇದ್ದಾನೆ. ಬಹಳಷ್ಟು ಇವನು ಲೂಟಿ ಮಾಡ್ತಾ ಇದ್ದಾನೆ ನಿಮ್ಮ ಹೆಸರು ಮೇಲೆ. ಅಫ್ಜಲ್ಪುರ್ ಕ್ಷೇತ್ರದಾಗ ಅರುಣ್ ಪಾಟೀಲ್ ಅವರು, MI ಪಾಟೀಲ್ ಸಾಹೇಬ್ರು, ಅವ್ರ ಕ್ಷೇತ್ರದಲ್ಲಿ ಅರುಣ್ ಬಿರಾದರ್ ಅಂತ ಕೆಲಸ ಮಾಡ್ತಾನೆ. ಇವನು ಅವ್ರ ಹೆಸರು ಕೆಡಿಸ್ತಾ ಇದ್ದಾನೆ. ಅವ್ರ ಹೆಸರು ಮೇಲೆ
ಕಮಿಷನ್ ಹೈಕ್ ಮಾಡ್ತಾ ಇದಾರೆ. ಹೈಕ್ ಅಂದ್ರೆ ಹೆಚ್ಚಿಗೆ. ನಮ್ಮ MLA ಅವರು ಕೇಳಲ್ರಿ, 10% ಕೊಟ್ಟರೆ ನಮ್ಮ MLA ಅವ್ರು ತಗೊಂಬಲ್ಲ, 20% ಬೇಕು. ಈ ಅರುಣ್ ಬಿರಾದರ್ ಮಾಡ್ತಾ ಇದ್ದಾನೆ ಕೆಲಸ. ಇಮಿಡಿಯೇಟ್ ಇಲ್ಲಿಂದು ಇವ್ರಿಗೆ ಇಬ್ಬರಿಗೆ ಹೊರಗಡೆ ಮಾಡ್ಬೇಕು. ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಅಂದ್ರೆ ಮುಂದಿನ ದಿನದಾಗ ಇವ್ರದ್ದೆಲ್ಲ ಕಳತನ ಕೆಲಸಗಳು 100% ಹೊರಗೆ ಬರ್ತಾವ. ಅರುಣ್ ಬಿರಾದರ್, ನೀಲ್ಕಂಠ್ ರಾಠೋಡ್ ಮತ್ ಇವರಿಂದ ಹೈಯರ್ ಆಫೀಸರ್ಸ್ನು ಇವರು ಬೆಂಬಲ ಇದ್ದಾರೆ. ನಾನು ಹಲವಾರು ಸಲ SC ಅವ್ರಿಗೆ ಹೋಗಿ ಭೇಟಿಯಾಗಿದ್ದೀನಿ. SC ಸಾಹೇಬ್ರಿಗೆ ಹೇಳಿದೆ ನಾನು ಇವ್ರು ಇಬ್ಬರು ಬಗ್ಗೆ. SC ಸಾಹೇಬರು ಇಲ್ಲ ಅವ್ರದ್ದು MD ಅವ್ರ ಹತ್ರ ಬಹಳಷ್ಟು ಕಂಪ್ಲೇಂಟ್ ಹೋಗಿದೆ, ಇಮಿಡಿಯೇಟ್ ಇವ್ರ ಮೇಲೆ ಆಕ್ಷನ್ ತಗೋತು ಅಂತ ಇವ್ರು SC ಅವರು ನಮ್ ಕತಿ ಹೇಳ್ತಾರೆ ಹೋಗಿ ಕೂಡ್ಸಲ್ಲಿ. ಇದ್ದಾಗ SC ಅವ್ರದ್ದು ಕೈ ಹೊಡಿದೆ. SC ಅವರು ಇದಕ್ಕೆ ಫುಲ್ ಬ್ಯಾಕ್ ಸಪೋರ್ಟ್. ಯಾರೇ ಒಬ್ಬರು ಕಂಪ್ಲೇಂಟ್ ಕೊಡೋಕೆ ಇವ್ರ ಇಬ್ಬರು ವಿರುದ್ಧ 1000 ಕಂಪ್ಲೇಂಟ್ ಇದೆ, 1000 ಮೇಲೆ ಕಂಪ್ಲೇಂಟ್ ಇದೆ. ಲ್ಯಾಂಡ್ ಆರ್ಮಿ ಆಫೀಸ್ ನಲ್ಲಿ MD ಅವ್ರ ಹತ್ರ 1000 ಕಂಪ್ಲೇಂಟ್ ಇದೆ. ಇವ್ರಿಗೆ ಏನ್ ಮಾಡ್ತಾ ಇಲ್ಲ, ಇದಕ್ ಪ್ರೊಟೆಕ್ಟ್ ಮಾಡ್ತಾರೆ SC ಅವರು. ಈಗ ನಾನು ಕಂಪ್ಲೇಂಟ್ ತಗೊಂಡು ಹೋದ, ಸರ್ ಇವ್ರು ಈ ತರ ಮಾಡ್ತಾ ಇದಾರೆ, ಸ್ವಲ್ಪ ಇವ್ರ ಮೇಲೆ ಕ್ರಮ ತಗೋರಿ ಅಂದ. ಇಲ್ಲ ಅವ್ರದ್ದು MD ಅವ್ರ ಹತ್ರ ಕಂಪ್ಲೇಂಟ್ ಹೋಗಿದೆ, ಇಮಿಡಿಯೇಟ್ ಸಸ್ಪೆಂಡ್ ಆಗ್ತಾರೆ, ಅದು ಆಗ್ತಾರೆ ಅಂತ SC ಅವರು ನಮ್ಗೆ ಹೇಳ್ತಾರೆ. ಮತ್ತೆ SC ಅವರೇ ಇವ್ರಿಗೆ ಬೆಂಬಲ. ನಾನು ಹೊಡೆದಂಗ್ ಮಾಡ್ತೀನಿ, ನೀನು ಹತ್ತಂಗ್ ಮಾಡಪ್ಪ ಅಂತ SC ಅವರು ಪಾಠ ಹೇಳ್ಕೊಡ್ತಾರೆ. ಬಂದವ್ರ ಎದುರ ನಾನು ಹೊಡೆದಂಗ್ ಮಾಡ್ತೀನಿ, ನೀ ಹತ್ತಂಗ್ ಮಾಡು, ಮತ್ ಅವ್ರು ಎದ್ದು ಹೋಗ್ತಾರ, ಮತ್ ನೀವು ಕಳ್ತನ ಕೆಲಸ ಮಾಡಮ್ಮ ಅಂತ ಇದು SC ಅವ್ರ ಡೈರೆಕ್ಷನ್. ಇಲ್ಲಿಂದು SC ಅವ್ರಿಗೆ ಹೊರಗಡೆ ಮಾಡ್ಬೇಕು. ಅಲ್ಲಿ ಇವ್ರಿಗೆ ರಿನ್ಯೂವೇಷನ್ ಮಾಡಕ್ ಆಗ್ತಾ ಇಲ್ಲ. ಚಲೋ ಒಳ್ಳೆ ಆಫೀಸ್ ಇದ್ದಿದ್ದು, ವಾಸ್ತು ಬೇಕಂತ ಇವ್ರಿಗೆ ಕೂಡಕ್ಕೆ. ಕಮಿಷನ್ ದುಡ್ಡು ಬರ್ತಾ ಇಲ್ಲ ಅಂತ ವಾಸ್ತು ಪ್ರಕಾರ ಆಫೀಸ್ಗಳು ಮಾಡ್ಕೋತಾ ಇದಾರೆ ಇವರು. ಯಾರೋ ಒಬ್ರು ಸ್ವಾಮೀಜಿ ಹೇಳಿದಾರತ್ತೆ ಇವ್ರಿಗೆ, ನೀವ್ ಹಿಂಗ್ ಕೂಡ್ಬೇಡ್ರಿ, ನಿಮ್ ಬಾತ್ರೂಮ್ ಈ ಕಡೆ ಬರ್ಬೇಕು, ನೀವ್ ಈ ಕಡೆ ಕೂಡ್ಬೇಕು. ಅರುಣ್ ಬಿರಾದರ್ ನೀವು ಆ ಚಂಬರ್ದಾಗ ಕೂಡ್ಬೇಕು. ನೀಲ್ಕಂಠ್ ರಾಠೋಡ್ ಅವರೇ ನೀವು ಈ ದಿಕ್ಕಿ ಕೂಡ್ಬೇಕು, ಸೇಡಂ ಕಡೆ, ನೀವು ಈ ಕಡೆ ಅಫ್ಜಲ್ಪುರ್ ದಿಕ್ಕಿ ಕೂಡ್ಬೇಕು. ಯಾರೊಬ್ಬರು ವಾಸ್ತು ಹೇಳಿದ್ಕ 1.5 ಕೋಟಿ ರೂಪಾಯಿ ಇವರು ವಾಸ್ತು ಸಲಗ ಚಂಬರ್ಗಳು ಬದಲಾವಣೆ ಚೇಂಜಸ್ ಮಾಡ್ಕೋತಾ ಇದಾರೆ. ವಾಸ್ತು ಸಲಗ ಸರ್ಕಾರ ದುಡ್ಡು ಎಲ್ಲಿ ಖರ್ಚು ಮಾಡ್ತಾ ಇದಾರೆ ನೋಡಿ. ಕೆಲಸ ಮಾಡಕ್ ಇವ್ರು ಕುರ್ಚಿ ಮೇಲೆ ಕೂಡಕ್ ಇವ್ರಿಗೆ ವಾಸ್ತು ಬೇಕ್ರಿ. ವಾಸ್ತು ಮೇಲೆ ಕೂತ್ರೆ ಇವ್ರಿಗೆ ಕಮಿಷನ್ ಹೆಚ್ಚಿಗೆ ಬರ್ತದ, ಪರ್ಸೆಂಟೇಜ್ ಹೆಚ್ಚಿಗೆ ಬರ್ತದಂತ. ಇದೆಲ್ಲ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರೆ ತಾವು ಇದ್ರ ಮೇಲೆ ಗಮನ ಕೊಡ್ರಿ. ಜಿಲ್ಲಾ ಅಧಿಕಾರಿ ಮೇಡಮ್ DC ಮೇಡಮ್ ಅವರೇ ತಾವು ಇದ್ರ ಮೇಲೆ ಗಮನ ಕೊಡ್ರಿ. ಲ್ಯಾಂಡ್ ಆರ್ಮಿ ಆಫೀಸ್ ಮಾಫಿಯಾ, ಲೂಟಿ ಮಾಫಿಯಾ ಆಗಿದೆ. ಇವ್ ನೀಲ್ಕಂಠ್ ರಾಠೋಡ್ ಮತ್ತು ಅರುಣ್ ಬಿರಾದರ್ ಇವ್ರು ಮೋಸ್ಟ್ ಇವ್ರಿಗೆ ಬ್ಯಾಕ್ ಸಪೋರ್ಟ್ SC ಅವರು. ನಿಮ್ಗೆಲ್ಲ ವಿತ್ ದಾಖಲೆ, ವಿತ್ ಕ್ಲಿಪ್, ವಿತ್ ಎಲ್ಲನೇ. ಇವತ್ತಿದು ಜಸ್ಟ್ ನಿಮ್ಗೊಂದು ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸ್ಲಕ್ ನಾನು ಇವತ್ತೆಲ್ಲ ಡಾಕ್ಯುಮೆಂಟ್ಸ್ ನಾನು ಹಾಕಿದ್ದು ಕೊಟ್ಟಿದ್ದು ಎಲ್ಲ ನಾನು ತೋರಿಸ್ತಾ ಇದ್ದೀನಿ. ಮುಂದಿನ ದಿನದಾಗ ವಿತ್ ಡಾಕ್ಯುಮೆಂಟ್, ವಿತ್ ವಿಡಿಯೋ ರೆಕಾರ್ಡ್, ವಿತ್ ಪರ್ಸೆಂಟೇಜ್ ತಗೊಂಡಿದ್ದು ಕಾಲ್ ರೆಕಾರ್ಡ್, ಇವೆಲ್ಲ ನಿಮ್ಗೆ ನಾನು ಮಾಧ್ಯಮದವ್ರಿಗೆ ಒಪ್ಪಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ.